ಅಖಿಲ ಭಾರತ ವೀರಶೈವ ಲಿಂಗಾಯತ್ ಮಹಾಸಭಾ ಧಾರವಾಡ ಜಿಲ್ಲಾ ಘಟಕದ ಆಡಳಿತ ಮಂಡಳಿಯ ಚುನಾವಣೆ ನಾಳೆ ದಿನಾಂಕ 21 ರವಿವಾರದಂದು ನಡೆಯಲಿದೆ. ನಮಸ್ಕಾರ ವೀಕ್ಷಕರೇ, ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಐಸ್ಮುಗೆ ತಮಗೆಲ್ಲ ಸ್ವಾಗತ. ನಾನು ಗುರುರಾಜ್ ಮಾಡುವ ನಮಸ್ಕಾರಗಳು. ಅಧ್ಯಕ್ಷೀಯ ಸ್ಥಾನದ ಅಭ್ಯರ್ಥಿ ಪ್ರದೀಪ್ ಗೌಡ ಪಾಟೀಲ್ ಹಾಗೂ ಅವರ ಬೆಂಬಲಿತ ಅಭ್ಯರ್ಥಿಗಳ ಬಣ ಇಂದು ನಗರದಲ್ಲಿ ಮಾಧ್ಯಮಗೋಷ್ಠಿ ನಡೆಸಿದರು. ರಾಜಕೀಯ ಚುನಾವಣೆಗಳೇ ಬೇರೆ, ಆದರೆ ಇದು ಸಮಾಜದ ದೈವದ ಪ್ರಶ್ನೆ. ಸಮಾಜದ ದೈವದ ಒಪ್ಪಂದಗಳು ಬೈಲ ಪ್ರಕಾರ ನಡೆಯುವುದಿಲ್ಲ. 4 ಗೋಡೆಗಳ ಮಧ್ಯೆ ಈ ಮೊದಲು ಸಂಧಾನ ನಡೆದಿತ್ತು. ಅದರ ಪ್ರಕಾರವೇ ನಾವು ನಡೆದುಕೊಂಡಿದ್ದೇವೆ. ಅಧಿಕಾರದ ಅವಧಿ 2.5 ವರ್ಷ ಮಾತ್ರ ಇತ್ತು, ಆದರೆ ಅವರು 5 ವರ್ಷ ಪೂರ್ಣಗೊಳಿಸಿದರು. ಆನಂತರವೂ ಮೊದಲಿನ ಒಪ್ಪಂದದಂತೆ ಆಡಳಿತ ಮಂಡಳಿ ದೈವದ ಒಪ್ಪಂದದಂತೆ ಆ ಪ್ರಕಾರ ನಡೆದುಕೊಳ್ಳಲಿಲ್ಲ, ಅಧಿಕಾರ ಬಿಟ್ಟುಕೊಡಲಿಲ್ಲ. ನಾವು ಚುನಾವಣೆ ಬೇಡ ಎಂದಿದ್ದೆವು, ಆದರೆ ಈ ಹಿಂದಿನ ಆಡಳಿತ ಮಂಡಳಿ ಅದಕ್ಕೂ ಒಪ್ಪಲಿಲ್ಲ. ಅವರೇ ಎಲ್ಲವನ್ನು ನಿರ್ಧರಿಸಿದಂತೆ ಚುನಾವಣೆ ಅನಿವಾರ್ಯವಾಗಿದೆ ಎಂದು ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಪ್ರದೀಪ್ ಗೌಡ ಪಾಟೀಲ್ ಮತ್ತು ಅವರ ಬೆಂಬಲಿತ ಅಭ್ಯರ್ಥಿಗಳ ಬಣ ಲಿಂಗಾಯತ್ ಮುಖಂಡರು ಮಾಧ್ಯಮಗೋಷ್ಠಿಯಲ್ಲಿ ತಮ್ಮ ನೋವನ್ನು ಅಳಲನ್ನು ತೋಡಿಕೊಂಡು ವಿಷಾದಿಸುತ್ತಾ ಮಾಧ್ಯಮಗೋಷ್ಠಿಯಲ್ಲಿ ಹೇಳಿದರು. ಈ ಮಾಧ್ಯಮಗೋಷ್ಠಿಯಲ್ಲಿ ಪ್ರದೀಪ್ ಗೌಡ ಬೆಂಬಲಿತ ಹಾಗೂ ಲಿಂಗಾಯತ್ ಮುಖಂಡರಾದ ಶಂಕರ್ ಕುಂಬಿ, ಶಿವಾನಂದ್ ಬೆಲ್ಲದ್ ಅವರ ಸುಪುತ್ರ ಮಹೇಶ್ ಬೆಲ್ಲದ್, ಪ್ರೊಫೆಸರ್ ಸೌಡಿ ಸರ್, ಆಮೇಲೆ ಸವಿತಾ ಅಮರ್ ಶೆಟ್ಟಿ ಹಾಗೂ ನಾಗರಾಜ್ ಶೆಟ್ಟಿ ಸೇರಿದಂತೆ ಇನ್ನುಳಿದ ಅನೇಕ ಲಿಂಗಾಯತ್ ಮುಖಂಡರು ಉಪಸ್ಥಿತರಿದ್ದು ವಸತಿ ನಿಲಯ ಕಟ್ಟಬೇಕಂತೇಳಿ ಯಾಕಂದ್ರೆ ಈಗ ನಮ್ಮ ಲಿಂಗಾಯತರಿಗೆ ಮಕ್ಕಳಿಗೆ ಮುರುಘಾ ಮಠ ಒಂದು ಬಿಟ್ಟರೆ ಬೇರೆ ಕಡೆ ಎಲ್ಲಿ ವಿದ್ಯಾಭ್ಯಾಸಕ್ಕೆ ಇದಿಲ್ಲ. ಅದಕ್ಕೆ ಇದೊಂದು ಯೋಜನೆ ಇಟ್ಕೊಂಡಿವಿ. ಎಲ್ಲ ಸಹಕಾರ ತೊಗೊಂಡು ಇದನ್ನು ಮಾಡ್ಬೇಕಂತೇಳಿ ನಮ್ಮದು ಮುಖ್ಯ ಉದ್ದೇಶ. ಇದನ್ನು ಲಿಂಗಾಯತ ವಿದ್ಯಾರ್ಥಿ ನಿಲಯ ಮಾಡ್ಬೇಕಂತೇಳಿ. ಆಮ್ಯಾಗ ಇದ್ರ ಜೊತೆ ಧರ್ಮ ಜಾಗೃತಿಗೋಸ್ಕರ ಶಿವಾನುಭವ ಗೋಷ್ಠಿ ಮಾಡೋದು, ಸ್ಪರ್ಧಾತ್ಮಕ ಪರೀಕ್ಷೆ ಏರ್ಪಡಿಸೋದು ನಮ್ಮ ಇದರೊಳಗೆ. ಈಗ ಚಲೋ ಇದ್ದವ್ರನ್ನ ತರಿಸಿ ಇದನ್ನು ಮಾಡಬೇಕು. ಆಮ್ಯಾಗ ಇವತ್ತು ಸಮುದಾಯದ ಯುವಕ ಯುವತಿಯರಿಗೆ ನಿಯಮಿತವಾಗಿ ಉದ್ಯೋಗ ಮೇಳ ಸಂಘಟಿಸುವುದು, ಇಂಥ ಒಂದು 2 ಕಾರ್ಯಕ್ರಮ ಹಾಕ್ಕೊಂಡು ನಾವು ಇದನ್ನು ಟೀಮ್ ತಯಾರು ಮಾಡೀವಿ. ಅದಕ್ಕೆ ನಮ್ಮ ಟೀಮಿಗೆ ಎಲ್ಲ ತಮ್ಮ ಸಹಕಾರ ಕೊಟ್ಟ ಆರಿಗೆ ಕಳಿಸಿದ್ರೆ ನಾವು ಈ ಮುಂದಿನ ಕಾರ್ಯಗಳನ್ನು ಮಾಡೋಕ್ಕೆ ನಮಗೆ ಅನುವು ಮಾಡಿಕೊಡ್ಬೇಕಂತ ನಮ್ಮಲ್ಲಿ ವಿನಂತಿ. ನಿಮ್ಮದು ಏನು ಸಮಾಜ ಕಾಂಟ್ರಿಬ್ಯೂಷನ್ ಆಗಿದೆ ಇಷ್ಟು ದಿವಸ? ನಾವು ಎಲ್ಲ ಸಮಾಜದಾಗ ನಾವು ಲಿಂಗಾಯತ್ ಭವನದ ಸಂಘಟನೆಗಳಿಗೆ ಹೋದೇವಿ. ಉಳಿ ಬಸಪ್ಪನ ಗುಡಿ ಟ್ರಸ್ಟ್ ಇದ್ದಾಗ ಅಲ್ಲಿ ಕರೆದಾಗ ಅಲ್ಲಿ ಹೋಗೀವಿ. ನಾವು ನಮ್ಮದು 25-30 ವರ್ಷದಿಂದ ನಾವು ಸಮಾಜದಾಗ ಮಾಡ್ಕೊತ ಬಂದೇವಲ್ಲ. ಈ ಸ್ಪರ್ಧೆ ಮಾಡಲಿಕ್ಕೆ ಏನು ತಯಾರು ಮಾಡ್ಕೊಂಡಿದ್ರಿ? ಏನು ಅಲ್ಲಿ ಇದು ಡಿಫಾಲ್ಟ್ಸ್ ಅದಾವು, ಆಮೇಲೆ ಯಾವುದು ಇದು ಅದಾವು, ಅವ್ರ ಬಗ್ಗೆ ಏನಾದ್ರು ಚಿಂತನೆ ಮಾಡಿ ಏನಾದ್ರು ಹೋರಾಟ ಅದರಲ್ಲಿ ಈಗ ಈ ಒಂದು ಪರೀಕ್ಷೆ ತಯಾರು ಬೇಕಾದ್ರೆ ಒಂದು ಅಭ್ಯಾಸ ಬೇಕಂತ ಇರುತ್ತಲ್ಲ, ಹಂಗೆ ಇದು ಏನು ತಯಾರು ಮಾಡ್ಕೊಂಡ್ರಿ ನೀವು? ಮೊದಲಿನ ಏನು ಕೊರತೆಗಳದಾವ ಅನ್ನೋದೆಲ್ಲ ನೋಡ್ಕೊಂಡು ಲಿಂಗಾಯತ್ ಇದು ಮೇನ್ ನಾವು ಇದ್ದಿದ್ದು ಲಿಂಗಾಯತ ನಾವು ವೀರಶೈವ ಲಿಂಗಾಯತ ಭವನದಿಂದ ಈಗ ವಿದ್ಯಾರ್ಥಿಗಳು ನಮಗೆ ಹಳ್ಳಿಯಿಂದ ಫೋನ್ ಮಾಡ್ತಿದ್ರು. ನಮಗೊಂದು ಇರಾಕ್ ಇದನ್ನು ಕೊಡಿ ಅನ್ಕೊಂಡು ಇಲ್ಲಿ ಮುರುಘಾ ಮಠಕ್ಕೆ ಫೋನ್ ಮಾಡ್ತಿದ್ವಿ ನಾವು. ಇವರು 14,000 ರೂಪಾಯಿ ತುಂಬಬೇಕ್ರಿಪ್ಪ, ಅನಿವಾರ್ಯ, ಇದು ಮಾಡಕ್ಕೆ ಬರೋದಿಲ್ಲ ಅಂತ ಬಡವರಿಗೆ. ಅದಕ್ಕೆ ಅವಾಗ ಅಂತಿತ್ತು ನಮಗೆ ಇದು ನಮ್ಮ ಇದರಿಂದ ಈಗ ಯಡಿಯೂರಪ್ಪನವ್ರು ಇದನ್ನು ಮಾಡಿದ್ರು, ಒಂದು ನಿಗಮ ಮಾಡಿದರು, ಯಾವುದು ವೀರಶೈವ ಲಿಂಗಾಯತ. ಅದರಿಂದ ಏನೋ ಒಂದು ಇದನ್ನು ಕಟ್ಟಿದ್ದಾರೆ, ವಿದ್ಯಾರ್ಥಿ ನಿಲಯ ಕಟ್ಟಿದ್ದಾರೆ. ನಮ್ಮ ಬಡ ಮಕ್ಕಳಿಗೆ ಉಚಿತವಾಗಿ ಕೊಡೋಕೆ ಅನುಕೂಲ ಆಕೈತಿ. ಇದು ಮೇನ್ ಕಾನ್ಸೆಪ್ಟ್ ನಮ್ಗೆ, ಅಂದ್ರೆ ನಮ್ಮ ಬಡ ಮಕ್ಕಳಿಗೆ ಅನುಕೂಲ ಆಕೈತಿ ಅಂತೇಳಿ ಇದೊಂದು ಉದ್ದೇಶ ಇಟ್ಕೊಂಡು ಮುಂದೆ ಸಾಕಷ್ಟು ಕಾರ್ಯಕ್ರಮ ಇರ್ತಾವೆ. ಆಮೇಲೆ ಧರ್ಮ ಜಾಗೃತಿ ಇರ್ತೈತಿ, ಮತ್ತು ಸಮಾಜದ ಏಳಿಗೆ ಒಕ್ಕೂಟ ಹಾಕಿದ್ರು ಮಾಡೋಕೆ ಇವನ್ನೆಲ್ಲ ಕಾರ್ಯಕ್ರಮ ಇಟ್ಕೊಂಡು ನಾವು. ನಿಮ್ಮ ಬ್ಯಾನರ್ ಒಳಗೆ 2 ಶಾಸಕರ ಫೋಟೋ ಅದಲ್ಲ, ಇದು ಒಂದು ಧಾರ್ಮಿಕ ಆದಂಥ ಒಂದು ಸಂಸ್ಥೆ ಇರುತ್ತೆ, ಇದರಲ್ಲಿ ರಾಜಕೀಯ ಇರಬಾರ್ದಂತ ಅನ್ನೋಂಥದ್ದು ಇದು ರಾಜಕೀಯ ಅಂತೆಲ್ಲ ಅದು ಸಮಾಜ ಸಂಬಂಧ ಅವ್ರು ಬಂದ ರಾಜಕೀಯ ಬಂದಾಗ ಅವ್ರು ಮಾಡ್ತಾರೆ, ಇವ್ರದ್ದು ಮಾಡ್ತಾರೆ. ಈಗ ಸಮಾಜ ಅಂತ ಬಂದಾಗ ಎಲ್ಲರೂ ಇವರೊಬ್ಬರಲ್ಲ, ಎಲ್ಲರೂ ನಮ್ಮ ಜೋಡಿಗೆ ನಾವು ಕಾಂಟ್ಯಾಕ್ಟ್ ಮಾಡಿವಿ. ಎಲ್ಲ ಜೋಡಿ ಚಂದ್ರಕಾಂತ್ ಬೆಲ್ಲದವ್ರ ಮನೆಗೆ ಹೋಗೀವಿ, ಅವ್ರ ಆಶೀರ್ವಾದ ತಗೊಂಡೀವಿ ಮಾಡಿ ಅಂತಾರೆ. ಅಂದ್ರೆ ನಿಮ್ಮ ವೈಯಕ್ತಿಕ ನಿಮಗೆ ಕೆಪಾಸಿಟಿ ಇಲ್ಲ, ಅವ್ರ ಫೋಟೋ ಬೆಂಬಲ ಅವ್ರದ್ದು ಹಂಗಲ್ಲ. ಎಲ್ಲ ಈಗ ನಮ್ಮ ಸಮಾಜ ಹಿರಿಯರು ಅವ್ರನ್ನ ನಾವು ಇಟ್ಕೊಂಡು ಮಾಡ್ಬೇಕಲ್ಲ. ಈಗ ನಾನು ವೈಯಕ್ತಿಕ ನಾನು ಒಬ್ಬರ ಅಲ್ಲ, ಈ ಸಮಾಜದೆಲ್ಲ ಹಿರಿಯರು ತಗೊಂಡು ಮಾಡ್ಬೇಕಲ್ಲ ಈ ಕೆಲಸ. ಹಂಗಿದ್ರೆ ಮತ್ತೆ ಮಠಾಧೀಶರದ್ದು ಅವ್ರದ್ದು ಯಾಕೆ ಬರಲಿಲ್ಲ ಆಗಿದ್ರೆ? ಅವರು ಸಮಾಜಕ್ಕೆ ಒಂದು ಇದನ್ನಲ್ಲ ಆಗಿದ್ದಾರೆ. ಅಲ್ಲ, ಮೊದಲಿಗೆ ಇವ್ರು ಆಗ ಮಠಾಧೀಶರು ನಮ್ಮ ಜೋಡಿ ಇದ್ದೇ ಇರ್ತಾರೆ. ಮಠಾಧೀಶರು ಯಾರು ಇರ್ತಾರೆ ಅವ್ರ ಜೋಡಿ ಬಂದೇ ಬರ್ತಾರೆ. ಮಠಾಧೀಶರು ಇದನ್ನು ಮಾಡೋದಿಲ್ಲ, ಹೌದಾ? ಈಗ ನಮ್ಗೆ ಮೊದಲಕ್ಕೆ ಹಿರಿಯರು ಬೇಕಲ್ಲ, ಇದು ಕಟ್ಟಿದವರು ನಮ್ಮ ಸಮಾಜದ ಮುಖಂಡರು, ಅವ್ರನ್ನ ಇಟ್ಕೊಂಡು ನಾವು ಮುಂದುವರಿಬೇಕಂತ ನಾವು ಅವ್ರಿಗೆ ಇದು ಮಾಡಿದ್ವಿ. ನಾವು ಸ್ವಾಮಿಗಳೇನು ಬಿಟ್ಟಿಲ್ಲ, ಸ್ವಾಮಿಗಳು ಬೇಕಾ ನಮಗೆ. ನಾವು ಹೆಸರೇ ಈಗ ಇಲ್ಲ ಇನ್ನೂ ಖರೀದಿ ಆಗಿಲ್ಲ. ಈಗಾಗಲೇ ನಾವು ಸರ್ಕಾರಕ್ಕೆ ಅರ್ಜಿ ಕೊಟ್ಟು ಈಗಾಗಲೇ ಅದಕ್ಕಾಗಿ ಪ್ರಯತ್ನ ಮಾಡ್ತಾ ಇದ್ದೀವಿ.
ಈಗಾಗಲೇ KID ಇರ್ಬೋದು, CIT ಇರ್ಬೋದು, ಇಂಥ ಸರ್ಕಾರದಾಗ ಏನದಲ್ಲ ಒಂದು ತೋಳ್ಕಿನ ಪ್ರಯತ್ನ ಮಾಡಬೇಕು. ಅದೇನಾದರೂ ನಮ್ಗೆ ಅಲಾಟ್ಮೆಂಟ್ ಆತಂದ್ರೆ ಅದಕ್ಕೆ ಅದೇನೋ ಒಂದು ನಿಗದಿತ ಹಣ ಆಗ್ತದೆ, ಅದನ್ನು ನಮ್ಮ ವೀರ ಸಮಾಜದಿಂದ ಕಟ್ಟಿ ಅದನ್ನು ಖರೀದಿ ಮಾಡಿ ನಮ್ಮ ಬಡ ಮಕ್ಕಳು ಲಿಂಗಾಯತರಲ್ಲ ಅವರು ಒಂದು ಒಳ್ಳೇದಾಗಲಿ, ಅವ್ರಿಗೆ ಏನಾದರೂ ಒಂದು ಎಜುಕೇಷನ್ ಈಗೆಲ್ಲ ನೀವು ನೋಡ್ರಿ PG ಎಲ್ಲ ಸಿಕ್ಕಾಪಟ್ಟೆ ಆಗಿಬಿಟ್ಟು ಅವ್ರು ಎಲ್ಲಿ ಬೇಕಾದಲ್ಲಿ ಹೋಗಿ ಸ್ವಲ್ಪ 40,000 50,000 ಕೊಟ್ಟಿರೋಕ್ಕಾಗಲ್ಲ ಬಡವರಿಗೆ. ಅದಕ್ಕೆ ಆ ಒಂದು ಉದ್ದೇಶ ನಮ್ಮಲ್ಲಿದೆ ವಿಚಾರ. ಆ ಸರ್ಕಾರಕ್ಕಾಗಿ ನಾವೆಲ್ಲ ಸಾಕಷ್ಟು ಪ್ರಯತ್ನ ಕಡೈತಿ. ಮತ್ತು ಇಲ್ಲಿ ಈ ಸಲಾಂಕ್ರಿ ಹೊಸ ಕಮಿಟಿ ಬಂತಂದರೆ ಇನ್ನೂ ಹೆಚ್ಚಿನ ಒಂದು ಉದ್ದೇಶ ಇಟ್ಕೊಂಡು ಹೆಚ್ಚಿನ ಒಂದು ಪ್ರಯತ್ನ ಮಾಡಿ ಒಂದು ಜಾಗ ತೊಗೊಳಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಜಾಗ ತೊಗೊಂಡ್ಮೇಲೆ ನಮ್ಮ ಲಿಂಗಾಯತ ವಿಶೇಷವಾಗಿ ವೀರ ಲಿಂಗಾಯತ ವಿದ್ಯಾರ್ಥಿಗಳಿಗೆ, ಬಡ ವಿದ್ಯಾರ್ಥಿಗಳು ವಿಶೇಷವಾಗಿ ಅವ್ರಿಗೆ ಅನುಕೂಲ ಆಗಲಿಕ್ಕೆ ನಾವು ಭಾಳ ಪ್ರಾಮಾಣಿಕವಾದ ಒಂದು ಪ್ರಯತ್ನ ಮಾಡಬೇಕಂತ ನಮ್ಮೆಲ್ಲರೂ ಉದ್ದೇಶ. ಸರ್, ಈಗ ಇವರು ಹಿಂದಿನ ಅಧ್ಯಕ್ಷರು ನೀವು ಆಕಾರಂತವ್ರನ್ನ ನೀವು ಬಿಟ್ಟು ಬರತ್ತಿರೋ ಏನು ಅವ್ರ ಕೆಲಸದ ಮೇಲೆ ನಿಮ್ಗೆ ಅಸಮಾಧಾನ ಏನಾದ್ರು ಬಿಟ್ಟು ಬರೋದಕ್ಕೆ ಅಲ್ಲ ಅಂದ್ರೆ ಎರಡನೇ ಮಾತು ಕೇಳಿದ್ರಲ್ಲ? ಕೇಳಿದ್ರೆ ನಾವು ನಮಗೂ ಎಲ್ಲರೂ ನಿಧನ ಅಂದ್ರೆ ಎಲ್ಲ ಹಿರಿಯರಂತ ನೀವು ಕಾಂಟೆಸ್ಟ್ ಮಾಡಿದ್ರೆ ಅವರು ರಾಜ್ಯಕ್ಕೆ ಕರೆದ್ರೆ ಹಿರಿಯ ರಾಜ್ಯಕ್ಕೆ ಕರೆದ್ರೆ ಅವ್ರು ಹೋಗ್ತಿದ್ರು. ಅದು ಇನ್ನೊಂದ್ಸಲ ನಮ್ಮನ್ನ ಕಂಟಿನ್ಯೂ ಮಾಡಂದ್ರೆ ಮತ್ತೆ ಅನಿವಾಗ ಇಲೆಕ್ಷನ್ ಅವ್ರ ಕೆಲಸದ ಮೇಲೆ ಅವ್ರ ಅದ್ರ ಮೇಲೆ ಏನು ಅಸಮಾಧಾನ ಇಲ್ಲ, ಈಗ ಮಾಡ್ಬೇಕಾಗಿತ್ತು ಮಾಡಿಲ್ಲ. ಅವ್ರು ಏನೋ ಮಾಡ್ಯಾರ ಇಲ್ಲ ಅಂತಲ್ಲ, ಅವ್ರು ಏನು ಈಗ ಇದನ್ನ ಮಾಡ್ಯಾರ, ಹೋಟೆಲ್ ಮಾಡ್ಯಾರ, ಅವ್ರು ಮಾಡಿಲ್ಲ ಅಂತ ಹೇಳಕತ್ತಿಲ್ಲ. ಅದೇ ಈಗ ಇನ್ನೊಂದ್ಸಲ ಅವಧಿ ಬೇಡ ಅನ್ನೋದು ಬಗ್ಗೆ ಮಾಡಿ ಬೇರೆಯವ್ರಿಗೂ ಅವಕಾಶ ಕೊಡ್ರಿ ಅನ್ನೋದು ಒಂದ. ಸರ್, ಈಗ ನಿಮ್ಮ ತಂಡ ಏನದಲ್ಲ ಅದಕ್ಕೆ ಅರವಿಂದ್ ಬೆಲ್ಲದವರು ಮತ್ತು ವಿನಯ್ ಕುಲಕರ್ಣಿ ಇಬ್ರು ಸಪೋರ್ಟ್ ಮಾಡ್ಯಾರ ಅಂತ ಹೇಳಿ ಹೇಳ್ತಾರೆ. ಅದ್ರ ಬಗ್ಗೆ ಏನು ಸಪೋರ್ಟ್ ಅಂತಂದ್ರೆ ಹಿರಿಯರೆಲ್ಲ ನಮ್ಮನ್ನ ಆಯ್ಕೆ ಮಾಡಿದ್ರು, ನಾವು ಒಳ್ಳೆಯವ್ರದೇ ಅಂತ ಅವ್ರು ನಮ್ಗೆ ಬೆಂಬಲ ಕೊಟ್ಟ ಎಲ್ಲರೂ. ಅಲ್ಲ, ಇಬ್ರು ನಿಮಗೆ ಅವ್ರಷ್ಟೇ ಅಲ್ರಿ, ಈಗ ಚಂದ್ರಕಾಂತ್ ಬೆಲ್ಲದವರು, ಮಾದೇವ್ ಹೊರಟ್ಟಿ ಅವರು, ವೀರಣ್ಣ ಮದ್ದಿಗಟ್ಟಿ ಅವರು, ಆಮೇಲೆ ಶಿವಾ ಮಸೂದಿ ಅವರು ಎಲ್ಲ ಅಮೃತ ದೇಶ ಅಲ್ಲಿ ಹೋಗಿ ಬಂದಿವಿ ನಾವು. ಎಷ್ಟು ಸಾಧ್ಯ ಎಲ್ಲಾರ್ದು ಅಭಿಪ್ರಾಯ ತಗೊಂಡು ಸರ್, ಜಿಲ್ಲೆ ಒಳಗೆ ಅಂದಾಜು 18 ಲಕ್ಷ ಮೆಂಬರ್ಶಿಪ್ ಇದೆ. ನಮ್ಮ ಸಮಾಜದ ಜನ ಇದ್ದಾರೆ, ಬರೀ 2,000 ಇದೊಂಥರ ಹೆಂಗ ಅನ್ಸುತ್ತೆ ನಿಮ್ದು? ದೊಡ್ಡ ಸಮಾಜದ ಮೆಂಬರ್ಶಿಪ್ ಕಡಿಮೆ ಇರುವುದು ನಾವು ಮತ್ತಿಂದ ನಾವು ಸಾಕಷ್ಟು ಪೇಪರ್ನ ಕೊಟ್ಟಿವಿ, ಸಹಸ್ರಾಗಿಡ ಅಂತ ಓಪನ್ ಮತ್ತು ಎಲ್ಲ ಕಡೆ ಬ್ಯಾನರ್ ಕಟ್ಟಿವಿ. ಅವರು ಸಮಾಜದವರು ಅವ್ರು ಯಾರು ಬೇಕೋ ಮೆಂಬರ್ ಮುಕ್ತ ಇದೆ ನಮ್ಮಲ್ಲಿ, ಕದ್ದು ಮುಂಚೆ ಯಾರು ಬೇಕಾದ್ರೂ ಮೆಂಬರ್ ಆಗೋದು ಅಂತ ಇದ್ರೂ ಕೂಡ ಅವರು ಸಾಕಷ್ಟು ಜನ ಬಂದಿಲ್ಲ. ಆದ್ರೆ ನಾವೆಲ್ಲ ಸ್ವಯಂ ಪ್ರೇರಣೆಯಿಂದ ಕೆಲವು ಮಂದಿ ಅಟೆಂಡ್ ಮೆಂಬರ್ಶಿಪ್ ಮಾಡ್ಕೊಂಡಿದ್ವಿ. ನಾವಿನ್ನೂ ನಿಮ್ಮೆಲ್ಲ ಪರವಾಗಿ ಕೇಳ್ಕೊಳ್ಳೋದಂದ್ರೆ ಸಾಕಷ್ಟು ಜನ ಮೆಂಬರ್ ಆಗಲಿ ಅಂತ ನಾವು ನಿಮ್ಮ ಪರವಾಗಿ ನಾವು ಕೇಳ್ಕೊತಾ ಇದ್ದೀವಿ. ಅದಕ್ಕೆ ನೀವು ಅದನ್ನು ಕೂಡ ನೀವು ಸ್ವಲ್ಪ ಹೆಚ್ಚಿಗೆ ಒತ್ತು ಕೊಡಬೇಕು. ಎಲ್ಲ ವೀರಶೈವರು ಲಿಂಗಾಯತರು ಮೆಂಬರ್ ಆಗಲಿ ಸಹಸ್ರಾಗುತ್ತೆ. ಇದೇ ಸಿಬಿನಾದ ಎಲ್ಲರೂ ಅವರಾದಾರ, ನಾವು ಮನೆಗೆ ಹೋದ್ರು ಸಹಿತ ಎಷ್ಟೋ ಮಂದಿ ಮೆಂಬರ್ ಆಗಿದೆ. ಎಲ್ಲ ಪೇಪರ್ ಕಮರ್ಷಿಯಲ್ ಯಾಕೆ ಕೊಡ್ತಾರೆ? 1,000 ಅನ್ಕೊಳ್ಳಿ ಸರ್, ಅದು ಆಕತಿ. ಈಗ ಮೆಂಬರ್ ಮಾಡೋ ಅನ್ಕೊಳ್ಳಿ 1,000 ಎಲ್ಲಿ ಇದು ಬಂದಾವ ಸರ್, ನಾವು ಮಾಡಕ್ ಗೊತ್ತಾಗ 1,000 ಅಂದ್ಕೊಳ್ಳಿ ಭಾಳ ಆಕತಿ ಬಿಡಿ. ಅದಕ್ಕೆ ಅಲ್ಲಿ ಹೋಗಿ ನಾವೇನ್ ಮಾಡೋದು ಹೇಳ್ಬೇಕು ಸರ್. ನೀವು ಸಮಾಜ ನಿಮ್ಗೆ ಎಲ್ಲ ಕೊಟ್ಟತಿ, ಸಮಾಜಕ್ಕೆ 1,000 ರೂಪಾಯಿ ಹೌದು ಸರ್, ಯೂಸ್ ಮಾಡ್ತೀವಿ. ರೊಕ್ಕ ಕೊಡಾಕವ್ರೆ 1,000 ರೂಪಾಯಿ ಕೊಟ್ಟು ಮೆಂಬರ್ ಆಗ್ಬೇಕಲ್ಲ, ಅದು ಪ್ರಾಬ್ಲಮ್ ಅದಾವ. ಇವರು ಅಧ್ಯಕ್ಷರಾದ್ರೆ ಎಷ್ಟು ಮಾಡ್ತಾರೆ ಫೀಸ್ ಸರ? ಕಡಿಮೆ ಸರ್. ನಿಮ್ಮ ಅವಧಿ ನೀವು ಅಧ್ಯಕ್ಷರಾದ್ರೆ ಎಷ್ಟು ಮಂದಿ ಮೆಂಬರ್ಸ್ ಮಾಡೋರು ನಿಮ್ಗೆ ಶಕ್ತಿ ಇದೆ ಸರ್? ಮಿನಿಮಮ್ 1,000 2,000 ಜಿಲ್ಲಾದ ಭಾಳ ಅದ. ಒಂದೊಂದು ಬುಕ್ ಕೊಟ್ಟು ಒಬ್ಬೊಬ್ಬರಿಗೆ 1,000 ಮಂದಿ ಮಾಡ್ಬೋದು ಬಿಡ್ರಿ, ಬೇಕಾದಷ್ಟು ಮಾಡ್ಬೋದು. ಈಗ ನಾವು ಈ ಸದ್ಯ ಮೊನ್ನೆ 40 ಬುಕ್ ಕೊಟ್ಟೇವೆ, ಅದ್ರ ಬಂದದ ಬರೀ 5-6 ಬುಕ್ ವಾಪಸ್ ಬಂದ. ಈಗ ನೀವು ಇನ್ನೊಂದು ಹೇಳ್ಬೇಕಂದ್ರೆ 200 ರೂಪಾಯಿ ಮೆಂಬರ್ಶಿಪ್ ಇತ್ತು. 200 ರೂಪಾಯಿ ಮೆಂಬರ್ಶಿಪ್ ಇದ್ರೆ ಸುಮಾರು 15,000 ಮ್ಯಾಗ ಅದ ಇಡೀ ಧಾರವಾಡ ಜಿಲ್ಲಾದಾಗ. ಆದ್ರೆ ಅವ್ರಿಗೆ ಜಿಲ್ಲಾ ಇದಕ್ಕೆ ವೋಟಿಂಗ್ ಪವರ್ ಇಲ್ಲ, ಒಂದೇ ತಾಲೂಕು ಮಟ್ಟಕ್ಕೆ ಅಷ್ಟೇ ಐತಿ. ಆದ್ರೆ ಅದು 200 ರೂಪಾಯಿ ಇದ್ದು ಮತ್ತೆ ಜಿಲ್ಲಾ ಮಟ್ಟಕ್ಕೆ ಇತ್ತು. ಆಮೇಲೆ ಬಾಯ್ಲಾ ಚೇಂಜ್ ಆಯ್ತು, ಬಾಯ್ಲಾ ಚೇಂಜ್ ಆಗಿಬಿಟ್ಟು ತಾಲೂಕು ಮಟ್ಟಕ್ಕೆ ಸೀಮಿತ ಇಟ್ಬಿಟ್ರು. ಹಿಂಗಾಗಿ SG ಪಾಟೀಲ್ ಅವರೆಲ್ಲ ಆದ್ರೆ ನೀವು ಆಲ್ರೆಡಿ ಒಂದು ಪಂಚಮಸಾಲಿ ಜಾತಿಗೆ ಅಧ್ಯಕ್ಷ ಇದ್ರಲ್ಲ, ಮತ್ತೆ ಇದು ನಿಮ್ದಲ್ಲಿ ಒಂದು ಬಿರುಕನ್ನು ತೋರಿಸ್ಕೊಡ್ತೈತಲ್ಲ ಇದು ಅಧ್ಯಕ್ಷ. ನಾವು ಹಂಗ ಅಲ್ಲ, ಒಂದು ಜಾತಿ ಉಪಜಾತಿಗೆ ಈಗ ನೀವು ಒಂದು ಅಧ್ಯಕ್ಷ ಇರುವುದರಿಂದ ನಿಮ್ಮ ಮನೋಭಾವನೆಗಳು ಒಕ್ಕೂಟಿಗೆಯನ್ನ ತೋರಿಸುವಂತದ್ದು ಅಂತ ವಿಚಾರ ವ್ಯಕ್ತಪಡಿಸುದಲ್ಲ ಅಂತ. ಇದು ಇದ್ದಂತೆ ಆಗಬೇಕು. ಇದು ಒಕ್ಕೂಟ ಅಂತಂದ್ರೆ ಲಿಂಗಾಯತ OBC ಬರ್ತದೆ. ಮತ್ತು ಅದೇ ಪಂಚಮಸಾಲಿ ಒಳಪಂಗ್ರೆ ಅದು 2A ಮೀಸಲಾತಿ, ಇದು ಬೇರೆ. ಇದು ಒಕ್ಕೂಟ ಆಗಬೇಕು. ಒಕ್ಕೂಟ ಆದ್ರೆ ನಮ್ಗೆ ಸೆಂಟ್ರಲ್ದೊಳಗೆ OBC ಸಿಗಬೇಕು. ಅಲ್ಲ, ನೀವು ಅದನ್ನ ಪ್ರತಿನಿಧಿಸ್ತಾ ಇದ್ರಲ್ಲ, ಈ ಒಂದು ಪಂಚಮಸಾಲಿ ತಾಲೂಕದ ಅಧ್ಯಕ್ಷ ಆಗಿ ಇದನ್ನ ಇದನ್ನ ಹೆಂಗ ನೀವು ಅದಕ್ಕೆ ರಾಜೀನಾಮೆ ಕೊಡ್ತೀರೋ? ಅಲ್ಲ, ಇನ್ನೊಂದು ಈಗ ನಮ್ದು ಮುಗಿದೈತಿ ಇದರಿ ಪೇರಡ್ ಮುಗಿದೋಗ್ಯದ. ಅವ್ರದಲ್ಲ, ಈಗ ನಾವಿಲ್ಲ ಮುಗಿದೋಗ್ಯದ ಪೇರದವ್ರ ನಿಂಗಣ ಕರಿಕಟ್ಟೆ. ಈಗ ನಮ್ಮ ಶಂಕರ್ ಕುಂಬಿ ಅವ್ರು ಹೇಳ್ದಂಗೆ ಸಮಾಜಕ್ಕೆ ನಾವು ಗೌರ್ಮೆಂಟಕ್ಕೆ ಇದನ್ನು ಮಾಡ್ತೀವಲ್ಲ, ಸಮಾಜ ದುಡ್ಡು ಬರಲಿಲ್ಲ ಅದು ಸಹಿತ ನಾವು ನಮ್ಮ ಸಮಾಜ ಗೌರವದಿಂದ ಎಲ್ಲ ಬಡ ಮಕ್ಕಳಿಗಾಗಿ
ನಾವು ಸಮಾಜದಿಂದ ದುಡ್ಡನ್ನು ಕಲೆಕ್ಷನ್ ಮಾಡಿ ಎಲ್ಲ ರೀತಿ ಕಾಂಟ್ರಿಬ್ಯೂಷನ್ ಮಾಡಿ ಆ ಏನೊಂದು ಹಾಸ್ಟೆಲ್ ಮಾಡ್ಬೇಕಂತ ಇದೆಯಲ್ಲ, ನಮ್ಗೆ ಏನೊಂದು ಗುರಿ ಇದೆಯಲ್ಲ, ಈಗ ಇಲೆಕ್ಷನ್ಗೆ ಇವಾಗ ಮಾತ್ರ ನಿಂತಿದಾಗ ಇವಾಗಿಂದ ಇಡೀ ಸಮಾಜ ನಿಂತಿದೆ. ಆ ಸಮಾಜ ಹಿರಿಯರೆಲ್ಲ ಕೂಡಿಕೊಂಡು ಆ ಕೆಲಸಕ್ಕೆ ನಾವು ಕೈ ಜೋಡಿಸ್ತೇವೆ. ಅದಕ್ಕೆ ದಾನಿಗಳೇನು ಕಡಿಮೆ ಇಲ್ಲ. ಯಾಕಂದ್ರೆ ನಾವು ಮೊನ್ನೆ ಕಮಿಷನರ್ ಕಡೆ ಬೇಕಾದ ಕಮಿಷನರ್ ಇದಕ್ಕೆ ಹೋದಾಗ, ನೀವು ಎಲೆಕ್ಷನ್ ಏನು ಮಾಡ್ತೀರಿ ನಗಣ, ನೀವು ಎಲ್ಲ ಮಾಡಿಕೊಂಡು ಒಂದು ನಮ್ಮ ಬಡ ಮಕ್ಕಳಿಗೆ ಮಾಡ್ರಿ, ನಮ್ಮ ಕಾಂಟ್ರಿಬ್ಯೂಷನ್ ಏನು ಬೇಕು ಕೊಡ್ತೀವಿ ಅಂತ ಇಂಥ ದಾನಿಗಳು ಸಮಾಜದಲ್ಲಿ ಭಾಳ ಇದಾಗ ಅವ್ನು ಟಚ್ ಮಾಡೋಕ್ಕೆ ನಮ್ಗೆ ಆಗಿಲ್ಲ. ಅದು ಈಗ ನಮ್ಗೆ ಅರಿವಿಗೆ ಬಂದ ಬಳಿಕ ಆ ಕೆಲಸ ಒಂದು ಗೌರ್ಮೆಂಟ್ ಫಂಡ್ ಬರಲಿ ಬರದೇ ಇರಲಿ, ನಾವು ಯಾವುದೇ ಕಾರಣಕ್ಕೂ ಈ ಒಂದು ಸ್ಕೀಮ್ ಏನಿದೆಯಲ್ಲ ಬಡ ಮಕ್ಕಳಿಗೆ ಏನು ಕೊಡ್ಬೇಕಂತ ನಾವು ಮಾಡಿದ್ದೇವಲ್ಲ, ಸಮಾಜದಲ್ಲಿ ನಾವು ಇನ್ನು ಎಷ್ಟು ದಿವಸ ಇರ್ತೇವೋ ಗೊತ್ತಿಲ್ಲ. ಕರೋನಾ ಬಂದರೂ ನಾವು ಬುದ್ಧಿ ಕಲ್ತಿಲ್ಲ. ಆದರೂ ನಮ್ಗೆ ಇರ್ತಕ್ಕಂಥ ಜೀವಿತಾವಧಿ ಒಳಗೆ ಇದೊಂದು ಸಮಾಜಕ್ಕೆ ನಾವು ಒಳ್ಳೆ ಕೆಲಸ ಮಾಡ್ಬೇಕಂತ ತಮ್ಮ ಮೂಲಕ ಈ ಸಮಾಜಕ್ಕೆ ನಾವು ಭರವಸೆ ಕೊಡ್ತೀವಿ. ಆದ್ದರಿಂದ ಒಂದು ವೀರಶೈವ ಮಹಾಸಭಾದ ಈ ಇಲೆಕ್ಷನ್ ಏನಿದೆಯಲ್ಲ, ನಮ್ಮ ಸಮಾಜ ಬಾಂಧವರಲ್ಲಿ ಎಲ್ಲರಲ್ಲಿ ಕಳಕಳಿ ವಿನಂತಿ ಮಾಡ್ಕೋತೀವಿ. ಎಲ್ಲರೂ ಒಂದು ಇದು ಫ್ರೆಂಡ್ಲಿ ಇಲೆಕ್ಷನ್, ಅದೇನು ಯಾವುದು ವಿರುದ್ಧವಾಗಿ ಆಗಲಿ ಹಾಗೂ ಹಿಂದಿನ ಅಧ್ಯಕ್ಷರ ವಿರುದ್ಧ ಆಗಲಿ ಅವ್ರದ್ದು ಡಿಫರೆನ್ಸ್ ಒಪಿನಿಯನ್ ಆಗಲಿ ಇದು ಯಾವುದೂ ಇರೋದಿಲ್ಲ. ಇದರಲ್ಲಿ ಶ್ರಮ ಇದೆ ನಮ್ಮ ಹಿರಿಯರದ್ದು ಕಟ್ಟಿ ಬೆಳೆಸಿದಾಗ. ಇದು ಒಂದು ಕಟ್ಟಿ ಬೆಳೆಸಿದ್ರೊಳಗೆ ನಾನು ಒಬ್ಬ, ಅದನ್ನು ನಾನು ಹೇಳ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೆ. ಅವೇನೋ ಒಂದು ಅನ್ಯತಾ ಭಾವಿಸಿದ್ರು, ದಯಮಾಡಿ ಅದನ್ನು ಕ್ಷಮ ಮಾಡ್ರಿ. ಅದು ಯಾವ ರೀತಿಯೂ ಇಲ್ಲ. ಸಮಾಜ ಅಂದರೆ ಇದು ಒಂದೇ ಟೀಮ್ ಅಲ್ಲ, ಇದು ಆಗಿಸಿ ಬಂದಿದ್ದು ಒಂದೇ ಸಮಾಜ ಆಗೋದಿಲ್ಲ. ಅದಕ್ಕೆ ಹಲವಾರು ಬಲಿದಾನಗಳಿವೆ, ಹಲವಾರು ಅದಕ್ಕೆ ತಮ್ಮ ಬೆವರನ್ನು ಸುರಿಸಿ ಇವತ್ತು ಆ ಕಟ್ಟಡ ಆಗಬೇಕಾದ್ರೆ ಅದು ನಮ್ಗೆ ಗೊತ್ತು. ನೀರನ್ನು ಹೊಡೆದೇವಿ, ಎಲ್ಲ ಹೊಡೆದೇವಿ. ಅದಕ್ಕೆ ಆ ರೀತಿ ಅದನ್ನು ಸಮಾಜಕ್ಕೆ ಅರ್ಪಣೆ ಮಾಡಿದ್ದೇನೆ. ಮುಂದೆ ಇದನ್ನು ಉಳಿಸ್ಕೊಂಡು ಹೋಗ್ರಿ ಅನ್ನೋ ಒಂದು ಒಳ್ಳೆಯ ಉದ್ದೇಶದಿಂದ ಒಂದು ಈ ಟೀಮ್ ಮಾಡಿಕೊಂಡು ಅವಾಗ ಈ ಜವಾಬ್ದಾರಿಯನ್ನು ಕೊಡ್ತಾ ಇದ್ದೇವೆ ಹೊರತು ಬೇರೆ ಇದರಲ್ಲಿ ಯಾವ. ಈಗ ಇನ್ನೊಂದು ಪ್ರಶ್ನೆ ಕೇಳಿದ್ರು ನಮ್ಮ ಗೌಡ್ರು, ಅರವಿಂದ್ ಬೆಲ್ಲದವರು, ವಿನಯ್ ಕುಲಕರ್ಣಿ ಅವರು, ಇದಕ್ಕೊಂದು ರಾಜಕೀಯ ಅಂತೇಳಿ ನಮ್ಮಲ್ಲಿ ಸಮಾಜ ದೊಡ್ಡದಿರೋದ್ರಿಂದ JDS ನಲ್ಲಿ ಇದ್ದಾಗ ನಮ್ಮ ಅಧ್ಯಕ್ಷರಿಗೆ, ಹಿಂದಿನ ಅಧ್ಯಕ್ಷರಿಗೆ JDS ನಲ್ಲಿ ಇದ್ದಾರೆ. ಹಂಗಂದ್ರೆ ರಾಜಕೀಯ ಅದು ರಾಜಕಾರಣನೇ ಬೇರೆ. ಅರವಿಂದ್ ಬೆಲ್ಲದವರು BJP ಒಳಗಿದ್ದಾರೆ, ರಾಜಕಾರಣ ಬೇರೆ. ವಿನಯ್ ಕುಲಕರ್ಣಿ ಅವರು ಕಾಂಗ್ರೆಸ್ನಲ್ಲಿದ್ದಾರೆ. ನಮ್ಮ ಸಮಾಜದಾಗ ನಮ್ಮ ಜನಪ್ರತಿನಿಧಿಗಳಿಗೆ ನಾವು ಏನು ಈ ಮೂಲಕ ಕೇಳ್ಕೊತೀವಿ ಅಂದ್ರೆ, ಸಮಾಜ ಬಂದಾಗ ನಿಮಗೆ ರಾಜಕೀಯ ಬದಿ ಗೊತ್ತಿ, ಸಮಾಜಗಳಿಗಾಗಿ ನೀವು ಚಿಂತನೆ ಮಾಡಬೇಕು. ಹಂಗಂತ ಸಮಾಜಗಳಿಗೆ ಚಿಂತನೆ ಮಾಡೋದ್ರ ಜೊತೆಗೆ ನಾವು ಬೇರೆ ಸಮಾಜದವ್ರನ್ನು ಅನ್ಯೋನ್ಯತೆಯಿಂದ ಕರೆದುಕೊಂಡು ಹೋಗಿ ಈ ಸಮಾಜ ಕಟ್ಟಬೇಕಾಗಿದ್ದು ಬಹಳ ಮುಖ್ಯ ಉದ್ದೇಶ. ಇಲ್ಲ ಸವಿತಾ ಅಮರ್ ಶೆಟ್ಟಿ ಹೇಳಿದ್ದೇನೆ ಸರ್, ನಿಮ್ಮ ಗುಂಪಿನ ಸಲುವಾಗಿ ಬೆಲ್ಲದವರು ಮತ್ತು ವಿನಯ್ ಕುಲಕರ್ಣಿ ಅವರು ಕೈ ಜೋಡಿಸ್ಯಾರ, ಇಬ್ರು ಕೂಡ ಸಪೋರ್ಟ್ ಮಾಡಕತ್ತಾರ ಅಂತ ಅದು ಖರೇನೋ ಸುಳ್ಳು? ಒಂದು ಕ್ಲಾರಿಫಿಕೇಶನ್ ಮಾಡೋಣ. ರಾಜಕೀಯ ಅಂತಂದ್ರೆ ಅಲ್ಲ, ನಾಟ್ ಓನ್ಲಿ ಅರವಿಂದ್ ಬೆಲ್ಲ, ವಿನಯ್ ಕುಲಕರ್ಣಿ. ಈಗ ಅವ್ರು MLA ಇರೋದ್ರಿಂದ ಬೈ ವರ್ಚ್ಯೂ ಆಫ್ ಪೋಸ್ಟ್ ಅವ್ರದ್ದು ಫೋಟೋ ಹಾಕಿರ್ಬೋದು ಅವರು. ಬಟ್ ಇದಕ್ಕೆ ಸಮಸ್ತ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಇವತ್ತು ಅಮೃತ್ ದೇಸಾಯಿ ಇದ್ದಾಗ ಅವ್ರನ್ನು ಬೆಂಬಲಿಸ್ತಾ ಇದ್ದಾರೆ. ಆಮೇಲೆ ಇವರನ್ನ ಮತ್ತಿಕಟ್ಟಿ ಹೋಗಿ ಬೆಂಬಲಿಸ್ತಾರೆ. ಸಮಾಜದ ಹಿರಿಯರಲ್ಲಿ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಯಾರಿದ್ದಾರೋ ಈ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ರಿ ಅಂತೇಳಿ ನಮಗೂ ಮೌಖಿಕವಾಗಿ ಆದೇಶ ಕೊಟ್ಟರು. ಆ ಒಂದು ದಿಶೆಯಲ್ಲಿ ಇವತ್ತು ಇಲೆಕ್ಷನ್ ಸೋಲು ಗೆಲುವು ಬೇರೆ ವಿಷಯ. ಇವತ್ತು ನೋಡ್ರಿ, ಇವತ್ತು ನಮ್ಮ ವೀರಶೈವ ಮಹಾಸಭಾ ಜಗನ ಇದ್ದಿಲ್ಲ. ಅದು ಚಂದ್ರಕಾಂತ್ ಬೆಲ್ಲದವರು MLA ಇದ್ದಾಗ CA ಲ್ಯಾಂಡ್ ಇತ್ತು. ಆ CA ಲ್ಯಾಂಡನ್ನು ಅವರ ಪ್ರಯತ್ನ ಮಾಡಿ ಅದನ್ನು ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭಾಕ್ಕೆ ಅದನ್ನು ತೊಗೊಂಡ್ರು. ಆಮೇಲೆ ದೊಡ್ಡ ದೊಡ್ಡ ಅಜ್ಜಾರು ಬಂದರು, ಅದನ್ನು ಅವ್ರು ಖರೀದಿ ಮಾಡೋಕೆ ಅವ್ರು ಹಿಡಿದ್ರು. ಆಮೇಲೆ ಶಿವಣ್ಣ ಬೆಲ್ಲದರು ಸ್ವತಃ ಇಂಟು ಶಿವಣ್ಣ ಬೆಲ್ಲದ್ರ ಆಸೆ ಭಾಳ ದಿವಸದಿಂದ ಇತ್ತು. ನಾನು ಸಣ್ಣ ಇದ್ರಿಂದ ನೋಡ್ತಾ ಇದ್ದೀನಿ. ಮಕ್ಕಳು ಅಲ್ಲಿ ಇಲ್ಲಿ ಹೋಗಿ ಕಲಿಯೋಕ್ಕಾಗಂಗಿಲ್ಲ. ಅದಕ್ಕೆ ಈ ಉದ್ದೇಶದಿಂದ ಅದು ಹಿರಿಯ ಕಟ್ಟಿ ಮಾಡಿದಾಗ ಈಗ ಅದ ನಿಮ್ಗೆ ಇನ್ನೊಂದು ವಿಚಿತ್ರ ಹೇಳ್ಬಿಡ್ತೀನಿ. ಇವತ್ತು ಇಷ್ಟು ಜನ ನಮ್ಗೆ 19 ಮಂದಿ, 20 ಮಂದಿ, 30 ಮಂದಿ ಇಲೆಕ್ಷನ್ ನಿಲ್ತಾ ಇದ್ದಾಗ ಸರ್, ಈಗ ಏನಾಗಿತ್ತು, ನಾವೆಲ್ಲ ಮನೆಗೆ ಹೋಗಿ ಮೀಟಿಂಗ್ ಕರೆದು ನಾವು 4 ಮಂದಿ ಇರ್ತಿದ್ವಿ. ಯಾವಾಗ ಸಮಾಜ ಅದೊಂದು ಬಿಲ್ಡಿಂಗ್ ಆಯ್ತು, ಈ ಸಮಾಜ ಕಾಣಕತ್ತು, ಆವಾಗ ಆ ಸಮಾಜ ಸಂಘಟನೆ ಆಗಿ ಹೌದಪ್ಪ ನಾವು ಬರಬೇಕು ಸಮಾಜಕ್ಕೆ, ಸಮಾಜ ಅಂದ್ರೆ ಐತೆ ಅನ್ನೋದು ಗೊತ್ತಾಗತ್ತು. ಈಗ ಇದೊಂದು ಹಾಸ್ಟೆಲ್ ನಾವು ಮಾಡಿದೀವಿ ಅಂದ್ರೆ ಇನ್ನೂ ಸಮಾಜ ಬಡ ಮಕ್ಕಳಿಗಾಗಿ ಸಮಾಜ ಒಂದು ಕಣ್ಣು ತೆರೆದೈತಿ. ನಾವು ಸಮಾಜಕ್ಕೆ ಕಾಂಟ್ರಿಬ್ಯೂಷನ್ ಮಾಡ್ಬೇಕನ್ನೋದು ಸಹಜವಾಗಿ ಎಲ್ಲ ಸಮಾಜ ಬಾಂಧವರಲ್ಲಿ ಬರ್ತೈತಿ. ಅದಕ್ಕೆ ಈ ಮುಖಾಂತರ ನಾವು ಒಂದು ಹಿರಿಯರೆಲ್ಲ ನಿರ್ಣಯ ತಗೊಂಡು, ಪ್ರದೀಪ್ ಗೌಡ್ರು ಏನು ನಿಲ್ತೇನೆ ಅಂತ ಬಂದಿದ್ದಿಲ್ಲ, ನಾವು ಸಮಾಜದವ್ರೆಲ್ಲರೂ ಕೂಡ ಅಧ್ಯಕ್ಷರು ನೀವೇ ಆಗಂದ್ರು. ನಾ ಹೇಳಿದೆ ನಿಂತು ನೀರೇ ಆಗ್ಬೇಕು, ಆಗ್ಬಾರ್ದು, ಹರಿ ನೀರೇ ಆಗ್ಬೇಕು. ನಾವು ಸಮಾಜಕ್ಕೆ ಏನು ಕಾಂಟ್ರಿಬ್ಯೂಷನ್ ಮಾಡಿ ಅರ್ಪಣೆ ಮಾಡಿಬಿಟ್ಟಿದ್ದೀವಿ. ಈಗ ಸೆಕೆಂಡ್ ಲೈನ್ ಮತ್ತೆ ಬರಲಿಲ್ಲ ಅಂದ್ರೆ ನಮ್ಮ ಎಷ್ಟು ದಿವಸ ಆಯುಷ್ಯ ರೀ, ಇದನ್ನು ಮುಂದೆ ಬೆಳೆಸ್ಬೇಕಲ್ಲ.
ಅದಕ್ಕೆ ಆ ದಿಶೆಯಲ್ಲಿ ಈ ಒಂದು ಟೀಮ್ ಮಾಡಿ ಹೊರತು ಹಿಂದಿನ ಅಧ್ಯಕ್ಷ ಮಾಡಿದ ಕೆಲಸದ ಮ್ಯಾಗ ಅಸಂತೋಷದಿಂದ ಆಗ್ಲಿ ಹಿಂದಿನ ಅಧ್ಯಕ್ಷ ಕಾರ್ಯವೈಖರಿ ಬಗ್ಗೆ ಟೀಕಾ ಮಾಡೋದಾಗ್ಲಿ ಆ ಪ್ರಶ್ನೆ ಯಾವ ಕಾರಣಕ್ಕೂ ಉದ್ಭವ ಆಗುವುದಿಲ್ಲ. ಅವಾಗ ಇದ್ದಾಗ ಏನ ಶಕ್ತಿ ಅನುಸಾರವಾಗಿ ಕೆಲಸ ಮಾಡಿದ್ದಾರೆ. ಅದರ ಬಗ್ಗೆ ನಾವು ಯಾವ ಕ್ವಶನ್ ಮಾಡಂಗಿಲ್ಲ. ಇನ್ನು ಮುಂದಿಂತ ಎಲ್ಲ ದೊಡ್ಡ ಕೆಲಸ ಮಾಡ್ಬೇಕಂದ್ರೆ ಆ ಕೆಲಸ ಮಾಡೋದು ಅದು ಸಹಿತ ಹಿಂದಿನ ಅಧ್ಯಕ್ಷರನ್ನ ನಮ್ಮ ಸಮಾಜದವ್ರನ್ನ ಎಲ್ಲಾನು ಕಟ್ಕೊಂಡೇ ಮಾಡ್ತೇವೆ. 2024ರಂದು ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭಾದ ಚುನಾವಣೆ ನಡೀತಾ ಇದೆ. ಇದು ಮೊದಲ ವೀರಶೈವ ಮಹಾಸಭಾ ಅಂದರೆ ಬಹಳ ಮಂದಿಗೆ ಗೊತ್ತಿದ್ದಿಲ್ಲ. ಆ ದಿನದಲ್ಲಿ ನಮ್ಮ ಹಿಂದಿನ ಎಲ್ಲ ನಮ್ಮ ಹಿರಿಯರು ಮಾಡಿದಂಥ ಒಂದು ತ್ಯಾಗ ಮತ್ತು ಪರಿಶ್ರಮದಿಂದ ಇವತ್ತದು ಹೆಮ್ಮರವಾಗಿ ಬೆಳೆದು ಸಮಾಜ ಸೇವೆಗೆ ಅರ್ಪಣೆ ಮಾಡಿ ಆಗಿದೆ. ಅದೇ ದಿಶೆಯಲ್ಲಿ ಮುಂದೆ ಹಲವಾರು ಕಾರ್ಯಕ್ರಮಗಳನ್ನು ಆ ವೀರಶೈವ ಮಹಾಸಭಾದಿಂದ ಕೈಕೊಂಡು ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾ ಬಂದಿರುತ್ತದೆ. ಈಗ ಚುನಾವಣೆ ಬಂದಿದ್ದರಿಂದ ನಾವು ಈ ಸಲ ಅದನ್ನು ನರವಿರೋಧವಾಗಿ ಮಾಡಬೇಕಂತ ಸತತವಾಗಿ ಪ್ರಯತ್ನ ಪಟ್ಟಿವಿ. ನಮ್ಮ ಹಿರಿಯರಾದಂಥ ಅರವಿಂದ್ ಬೆಲ್ಲದವ್ರು ಇರ್ಬೋದು, ವಿನಯ್ ಕುಲಕರ್ಣಿ ಅವರು ಇರ್ಬೋದು, ಸಮಾಜದ ಎಲ್ಲ ಮುಖಂಡರು ಅದನ್ನು ಸಮಾಜದಲ್ಲಿ ಯಾವುದೇ ಒಂದು ಚುನಾವಣೆ ಆಗಬಾರ್ದು ಅಂಥೇಳಿ ಪ್ರಯತ್ನ ಪಟ್ಟಿವಿ. ಆದರೆ ಹಿಂದಿನ ಅಧ್ಯಕ್ಷರು ನಮಗೆ ಮುಂದುವರಿಸಬೇಕು ಅಂತ ಕೇಳ್ಕೊಂಡಿದ್ದರಿಂದ ಈ ಚುನಾವಣೆ ನಡೀತಾ ಬಂದಿದೆ. ಅದಕ್ಕೆ ನಾವು ಈ ಸಲ ನಿಂತು ನೀರಾಗಬಾರ್ದು, ಇದಕ್ಕೊಂದು ಒಳ್ಳೆಯ ದಿಶೆ ತೋರಿಸ್ಬೇಕು, ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಬೇಕು. ಮುಂದೆ ಸಮಾಜಕ್ಕೆ ಒಂದು ವೀರಶೈವ ಮಹಾಸಭಾ ಅಂದರೆ ಓನ್ಲಿ ವೀರಶೈವ ನೀವು ಸ್ಪರ್ಧೆ ಮಾಡಿರಾ ನೀವು? ಮತ್ತೆ ನೀವು ಯಾಕೆ ಇಂಟಿಮೇಷನ್ ಮಾಡತ್ತೀರಿ? ನೀವು ಯಾಕೆ ಹೇಳತ್ತೀರಿ? ಕ್ಯಾಂಡಿಡೇಟ್ಗೆ ಸಂಬಂಧಪಟ್ಟಂಗೆ ಮಾತಾಡ್ರಿ. ನೀವು ಸ್ಪರ್ಧೆನೇ ಮಾಡಿಲ್ಲ ಅಂತ ಒಂದು ಬಳಿಕ ನೀವು ಯಾಕೆ ಮಾತಾಡ್ತೀರಿ ಅಂತ. ಕಳೆದ 5 ವರ್ಷದೊಳಗಡೆ ನಾನು ಮಾಡಿದಂತ ಅಭಿವೃದ್ಧಿ ಕೆಲಸಗಳಿಗೆ ಸಂಬಂಧಪಟ್ಟಂಗೆ ಜನ ನನ್ನ ಬಗ್ಗೆ ಒಲವು ಹೊಂದಿದ್ದಾರೆ. ನಾನು ಅದರ ಸಲುವಾಗಿ ಚುನಾವಣೆ ನಿಂತೀನಿ, ನನ್ನೇ ಗೆಲ್ಲಿಸ್ತಾರೆ ಅನ್ನುವಂತ ಮಾತನ್ನು ಹೇಳಿದ್ರು. ಅದಕ್ಕಿಂತ ಮುಂಚೆ ಸಿದ್ದಣ್ಣ ಅವರು ಒಂದು ಪ್ರೆಸ್ ಮೀಟ್ ಮಾಡಿದ್ರು. ಹಿರಿಯರ ಸಮ್ಮುಖದೊಳಗಡೆ ಅವರು 5 ವರ್ಷ ಅಧಿಕಾರಾವಧಿ ನಡೆಸೋದಿತ್ತು, 2.5 ವರ್ಷಕ್ಕೆ ಅವ್ರು ಬಿಟ್ಟು ಕೊಡೋದಿತ್ತು, ಅವ್ರು ಬಿಟ್ಟು ಕೊಡ್ಲಿಲ್ಲ ಅಂತ ಅವರು ಆರೋಪ ಮಾಡಿದ್ರು. ಈ ತರದ ಮಾತುಕತೆ ಏನಾದ್ರು ಸಮಾಜದಲ್ಲಿ ನಡೆದಿತ್ತ? ಇದು ಒಂದು ಹೇಳ್ಬಿಡ್ತೀನಿ. ಹಿಂದೆ ನಮ್ಮ ಹಿಂದಿನ ಅಧ್ಯಕ್ಷರಿಗೆ ನಾವು ಚುನಾವಣೆ ಮಾಡಬೇಕಾದ್ರೆ 2 ವರ್ಷ ಅಧಿಕಾರ ಕೊಟ್ಟದ್ದು ನಾವು ಸತ್ಯ ಅನ್ಕಾಂಟೆಸ್ಟ್ ಮಾಡಿ, ಅದು ಮುಂದೆ ಕರೋನಾ ಬಂದು ಅದು ಇದು ಆಗಿ ಈ ಸಮಾಜದಿಂದ ಅದನ್ನು ನಾವು ಬಹಳ ದಿನಕ್ಕೆ ಹಚ್ಚಬಾರ್ದು. ಅಧಿಕಾರ ಮುಖ್ಯ ಅಲ್ಲ, ಸಮಾಜ ಬೆಳಿಬೇಕು ಅನ್ನೋ ಒಂದು ಮುಖ್ಯ ಆಗಿದ್ದರಿಂದ ಒಂದು ಮಾತು ನಮ್ಮ ಹಿರಿಯರು ಕೇಳಿದ್ರು ಅವ್ರಿಗೆ, ಏನಪ್ಪ ನೀನು 2 ವರ್ಷ ಒಪ್ಕೊಂಡಿದ್ದಿ ಬಿಟ್ಟು ಕೊಡು ಅಂತೇಳಿ. ಅವಾಗ ಒಳಗೆ ಏನೋ ಅದು ಆ ವಿಷಯ ನಮ್ಗೆ ಗೊತ್ತಿಲ್ಲ, ಅದು ಬಿಟ್ಕೊಡ್ಲಿಲ್ಲ, ಮುಂದೆ ಹೋಗಿದ್ರು, ಅವ್ರು ಕೆಲಸ ಮಾಡಿದ್ರು. ಆದ್ರೆ ಬೈಲಾ ಪ್ರಕಾರ ಒಬ್ರು ಒಂದ್ಸಲ ಆದ್ರೆ 5 ವರ್ಷ ಅವರೇ ಆಗ್ಬೇಕು ಅನ್ನುವಂಥದ್ದು ಇದೆ ಅಂತ ನಿನ್ನೆ ಹೇಳಿದ್ರು. ಅಲ್ಲಲ್ಲ, ಇಲ್ಲಿ ಬೈಲಾ ಪ್ರಶ್ನೆ ಬರಂಗಿಲ್ರಿ. ಕೆಲವೊಂದು ಸಮಾಜದಾಗ ಇದೇನು ಪಾರ್ಲಿಮೆಂಟ್ ರೂಲ್ಸ್ ಅಲ್ಲ, ಬೈಲಾ ಮಾಡ್ಕೊಂಡಿರ್ತೇವಿ. ಬಾಯ್ಲಾ ಮಾಡ್ಕೊಂಡಿದ್ದ ಬಾಯ್ಲಾ ತನ್ನ ಇತಿಮಿತಿ ಮುಂದೆ ಏನೈತಿ ಅದಾಗ್ತೈತಿ. ನಾವು ಹಿರಿಯರೊಳಗೆ ಏನ್ ಮಾತು ಕೊಟ್ಟಿದ್ದೀವಿ ಅದ್ ನಡ್ಕೊಳ್ಳೋದು ನಮ್ ಧರ್ಮ. ಆ ಬಾಯ್ಲಾ ಇಸ್ ಸೆಕೆಂಡರಿ. ದಾಖಲೆ ಕೇಳಿದ್ರು ಸರ್ ಅವರು, ದಾಖಲೆ ಇದೆ 2 ವರ್ಷ ಸಮಾಜ ದಾಖಲೆ ಮೇಲೆ ನಡೆಯುವಂತ ಸಮಾಜ ಇದಲ್ಲ, ದಾಖಲೆಗಿಂತ ಮಾತು ಮುಖ್ಯ. ನಾವು ಆತ್ಮಾವಲೋಕನ ಮಾಡ್ಕೋಬೇಕಾಗ್ತದೆ ಸರ್. ಅದನ್ನ ನೀವು ಮಾತುಕತೆ ಮಾಡಿದ್ದನ್ನ ದಾಖಲೆ ಎಲ್ಲೈತಿ ಹೇಳ್ರಿ ಅಂತ ನಮ್ಮನ್ನ ಕೇಳ್ತಾರ ಅವ್ರು. ಅಂದ್ಬಿಟ್ಟು ನಾವ್ ಯತ್ನ ಹೇಳ್ತೇವೆ ಸರ್ ನಿಮ್ಗೆ. ಈಗ ಸಮಾಜ ಅಂದಾಗ ದಾಖಲೆ ಬರೆದಿಟ್ಟು ಸಬ್ ರಿಜಿಸ್ಟರ್ ನೋಂದು ಮಾಡ್ಲಿಕ್ಕೆ ಬರಂಗಿಲ್ಲ. ಸಮಾಜ ಅಂದ್ರೆ ಇದು ಒಂದು ಕುಟುಂಬ. ನಮ್ದು ಕುಟುಂಬದಾಗ ನಾವ್ ಏನೋ ಮಾತಾಡ್ಕೋತೇವೆ. ಈಗ ನಾವು ಅಣ್ಣ ತಮ್ಮ ನಾವು ಹಿರಿಯರಾಗಿ ಹೇಳ್ತೇವೆ, ನೋಡಪ್ಪ ನೀ ಇದನ್ ತಗೋ ಇದಾದಿಂದ ಹಿಂಗ್ ಮಾಡು ಅಂತ ಹೇಳ್ತೇವೆ. ಅದು ಒಪ್ಕೊಂಡು ಮನುಷ್ಯತ್ವದಿಂದ ಮಾಡೋದು ಅವ್ರು ಬಿಟ್ಟು ವಿಚಾರ ಧರ್ಮ. ಅದು ಈಗ ದಾಖಲೆ ಕೇಳುದು ಅದು ಬಿಡುದು ಅದ್ ನಮಗ್ ಗೊತ್ತಿಲ್ಲ. ಎಲ್ಲಾ ದಾಖಲೆ ಮೇಲೆ ಮಾಡ್ಲಿಕ್ಕೆ ಆಗುದಿಲ್ಲ. ಏನ್ ಪ್ರಾಪರ್ಟಿ ಹಂಚ್ಕೊಳಕತ್ತಿಲ್ಲ ದಾಖಲೆ ಮಾಡಕ್ಕೆ. ನಾವೇನ್ ಕೊಟ್ಟು ತಗೊಂಡು ಪಾರ್ಟಿಷನ್ ಮಾಡ್ಕೊಳಕತ್ತಿಲ್ಲ, ಸಮರ್ಥನೆ ಮಾಡ್ಕೊಳಕತ್ತಿಲ್ಲ. ಅದಕ್ಕೆ ನಾವೇನ್ ಹೇಳ್ತೀವಿ, ಅದೆಲ್ಲ ಇಂಟರ್ನಲ್ ನಮ್ಮ ಸಮಾಜದಾಗ ಇರುದ ಒಂದು ಕುಟುಂಬ ಅಂದ ಬಳಕ ಒಂದು ಡಿಫರೆನ್ಸ್ ಆಫ್ ಒಪಿನಿಯನ್ ಇರುದ. ಅದ್ರ ಬಗ್ಗೆ ನಾವು ಬಿಟ್ಟು ಕೊಟ್ಟಿಲ್ಲ ಅನ್ನುವಂತೆಲ್ಲ ನೀವು ಕೇಳಿದಕ್ಕೆ ನಾವು ಈ ಪ್ರಶ್ನೆ ಹೇಳಿದೇವೆ. ನಮಗೆ ಯಾವುದೇ ಡಿಫರೆನ್ಸ್ ಆಫ್ ಒಪಿನಿಯನ್ ಇಲ್ಲ. ಅವಾಗ ಶಕ್ತಿ ಅನುಸಾರವಾಗಿ ಅವಾಗ ಸಮಾಜಕ್ಕೆ ಮಾಡಿರ್ಬೋದು, ಅದನ್ನ ಸಮಾಜ ನೋಡ್ತಿರ್ತೈತಿ. ಬೆಂಗಳೂರು ಮತ್ತು ಬೆಳಗಾವಿಯಲ್ಲಿ 2 ಸಭೆ ನಡೀತವೆ ಚುನಾವಣೆಗೆ ಮುಂಚೆ ವಿನಯ್ ಅವರ ನೇತೃತ್ವದಲ್ಲಿ. ಆ ಮಾತುಕತೆ ಫಲಪ್ರದ ಆಗ್ಲಿಲ್ವೋ ಅಥವಾ ಯಾವ ಕಾರಣಕ್ಕಾಗಿ ಅದು ನನ್ನೇ ಮುಂದುವರ್ಸ ಹಿರಿಯರ ಸಮ್ಮುಖದೊಳಗೆ ನಡೆಸ್ಕೊಂಡು ಹೋಗುವಂತದ್ದಾಗಿದ್ರೆ ಚುನಾವಣೆ ಈ ಹಂತಕ್ಕೆ ಬರ್ತಿರ್ಲಿಲ್ವಾ ಹೇಗೆ? ಈಗ ಆಗಲೇ ಫಸ್ಟ್ ಅಭಿಪ್ರಾಯ ವ್ಯಕ್ತಪಡಿಸಿದೆ. ತಮ್ಮ ಮಿತ್ರ ಅದನ್ನ ನೀವು ಮಾತಾಡ್ಬೇಡ್ರಿ ಅಂದಿದ್ದಕ್ಕೆ ಬಿಟ್ಟೆ ಈಗ ಅವ್ರು ಪರ್ಮಿಷನ್ ತಗೊಂಡು ಹೇಳ್ತೇನೆ. ಅದಕ್ಕೆ ಅಲ್ಲ
ಆಗ್ಬಾರ್ದು, ತಪ್ಪು ತಿಳುವಳಿಕೆ ಆಗ್ಬಾರ್ದು. ನೀವು ಹೇಳಿದ್ದು ಸತ್ಯ. ಹಿರಿಯರ ಸಮ್ಮುಖದಲ್ಲಿ ಆಯ್ತು. ಹಿರಿಯರು ಏನಾದ್ರು ಒಮ್ಮೆ ಅಧ್ಯಕ್ಷ ಶಿವಣ್ಣ ಬೆಲ್ಲದಾದ್ರು ಅವ್ರ ಮನೆಗೆ ಕೊಡಕ್ ಆಗಂಗಿಲ್ಲ. ಮುಂದೆ ನೆಕ್ಸ್ಟ್ ಅದು ನಿಂತ ನೀರು ಆಗ್ಬಾರ್ದು. ಒಳ್ಳೆ ರೀತಿಯಿಂದ ಹೋಗಿ ನೀನು ಆಲ್ರೆಡಿ ಮಾಡಿಬಿಟ್ಟಿಯಪ್ಪ. 2 ವರ್ಷ ಇದ್ದದ್ದು 5 ವರ್ಷ ಮುಂದುವರ್ಸಿದ್ರಿ ನೀನು. ಈಗ ಯಾರೇ ಬೇಗದವ್ರು ಯಾರು ಮಾಡ್ಕೊಂಡು ಹೋಗ್ತಾ ಹೋಗ್ಲಿ. ನಮ್ಮ ಕ್ಯಾಂಡಿಡೇಟ್ ಯಾರಿಲ್ಲ, ಅಷ್ಟು 9 ಕ್ಯಾಂಡಿಡೇಟ್ ಮಾಡೋಣ. ಇಲ್ಲ ಆಗಂಗಿಲ್ಲ, ನನಗೆ ಮುಂದುವರ್ಸ್ಬೇಕು, ಇಲ್ಲ ಇಲೆಕ್ಷನ್ ಮಾಡ್ತೀವಿ ಅಂತ 2800 ಮಂದಿ ಆಗಿಸ್ಲಿ, ನೀವ 4 ಮಂದಿ ಇದನ್ನ ನಿರ್ಣಯ ಮಾಡೋದು ಅಲ್ಲ ಅಂತ ನಮ್ಮ ಹಿಂದಿನ ಅಧ್ಯಕ್ಷರು ಮಾತಾಡಿದ್ರು. ಇಷ್ಟ ಇದೆ, ಯಾವ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇಲ್ಲ. ಗೊರಾಜ್ ಅವರು ನಮ್ಮ ಸಮಾಜದವ್ರೆ ಅಂದಲ್ಲೇ ಅವ್ರು ಇಲೆಕ್ಷನ್ ನಿಂತಾಗಲ್ಲ. ನಮ್ಮ ಸಮಾಜದಾಗ ಅದಲ್ಲೇ ಇಲೆಕ್ಷನ್. ಒಂದ್ ವೇಳೆ ಅವ್ರು ಚಲೋ ಕೆಲಸ ಮಾಡ್ತಿದ್ರೆ ಅವ್ರನ್ನ ಮುಂದುವರ್ಸುವಂತದಕ್ಕೆ ಏನಾದ್ರು ನಿಮ್ಮಲ್ಲಿ ಇಲ್ಲ ಯಾವತ್ತು ನಿಂತ ನೀರು ಆಗ್ಬಾರ್ದು, ಮುಂದೆ ಹೋಗ್ಬೇಕು. 5 ವರ್ಷ ಮಾಡಿದಾಗ ಅವ್ರ ಕೆಲ್ಸದ ಬಗ್ಗೆ ನಾವು ಕ್ವಶನ್ ಮಾಡಂಗಿಲ್ಲ. ನಿನ್ನೆ ಈ ಪ್ರಶ್ನೆ ಕೇಳಿದ್ವಿ. ಅವ್ರು ಏನ್ ಹೇಳಿದ್ರಂದ್ರೆ ಕೆಲವಷ್ಟು ಜನ ಈಗ ಮುರುಘಾ ಮಠದಾಗ ಕಾಯಂ ಆಗಿದ್ದಾರೆ, ಮತ್ತೆ ಅವ್ರನ್ನ ಯಾಕೆ ಮುಂದುವರ್ಸಿದ್ರು ಅಂತ ಕೇಳಿದ್ರು. ಅಲ್ಲ, ಮುರುಘಾ ಮಠದಾಗ ಕಾಯಂ ಅನ್ನಕ್ಕೆ ಏನದು 3 ವರ್ಷಕ್ಕೊಮ್ಮೆ ಬಯಲಾಪಕ್ಕೆ ಏನಾಗ್ತದೆ ಅದನ್ನ ಇಲ್ಲ ಅಂತ ಹೇಳಿದ್ರು. ಅವ್ರು ಹೇಳಿದ್ದ ಸತ್ಯ ಅಂತ ನೀವು ತಿಳ್ಕೊಂಡು ನಾವೇನ್ ಮಾಡಕ್ಕಾಗಲ್ಲ. ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಬುದ್ಧಿ ಹೇಳುದು. ಈಗ ನೀವು ಅದು ಬಯಲ ಇಲ್ಲ, ಅದು ಮುಂದುವರ್ಸಾಗತ್ತಲ್ಲ, ಅದ ಹಂಗ ಆಗಿಲ್ಲ. ಯಾವ್ದು ನಿಮ್ಗೆ ಬಯಲ ಬೇಕಂದ್ರೆ ಕೊಡ್ತೀವಿ, ಅದನ್ನ ಬಯಲ ಇಲ್ಲ ಅಂತೀರಲ್ಲ, ಬಯಲ ಕೊಡ್ತೀವಿ. ಅವ್ರೇನಂತಾರೆ, ಬೇರೆ ಬೇರೆ ಸಂಘದೊಳಗ ಒಂದಿಷ್ಟು ಜನ 10 ವರ್ಷ 15 ವರ್ಷ ಕೆಳಗೆ ಮುಂದುವರ್ತಾರೆ. ನಾ ಯಾಕೆ ಇನ್ನೊಂದು ವರ್ಷ ಪೀರಿಯಡ್ ಬರಬಾರ್ದು? ಅಲ್ಲ, ಅದಕ್ಕೆ ಪರ್ಯಾಯ ಸರ್, ಅದಕ್ಕೆ ಪೂರಕವಾಗಿ ಹಿಂದ 9 ಆಯ್ಕೆ ಆಗಿ ಚುನಾವಣೆ ಆಗಿಲ್ಲ. ಅದನ್ನು ಅವ್ರು ನೆನಪಿಡ್ಬೇಕು. ಹಿರಿಯರ ಸಮ್ಮುಖದಲ್ಲಿ ಇನಾನಿಮಸ್ ಆಗಿ ಆಯ್ಕೆ ಮಾಡಿದ್ರು. ಆಯ್ಕೆ ಮಾಡೋ ಮುಂದೆ ಏನ್ ಹೇಳಿದ್ರು, ನೀವು 2 ವರ್ಷ ಇಟ್ಟು ಇನ್ನು 2 ವರ್ಷ ಬೆಳೆದು ಕೂಡ ಅಂತ ಹೇಳಿದ್ರು. ಹಿರಿಯರ ಮಾತಿಗೆ ಹೋಗ್ಬೇಕಿಲ್ಲ ಮನುಷ್ಯ. ಹಿರಿಯರ ಸಮಾಜ ದೊಡ್ಡದು, ವ್ಯಕ್ತಿ ದೊಡ್ಡದು. ವ್ಯಕ್ತಿ ದೊಡ್ಡವಲ್ಲ, ಸಮಾಜ ಇರ್ತದ, ವ್ಯಕ್ತಿ ಬರ್ತಾರ ಹೋಗ್ತಾರ. ಸಮಾಜದಲ್ಲಿ ನೀವು ಒಪ್ಪಿಗೆ ಕೊಟ್ಟಾಗ ನಿಮ್ಮ 9 ಆರಿಸ್ತಾರೆ, ಚುನಾವಣೆ ಆಗಿರೋ ವರ್ಷರೇ 9 ಆರಿಸಿದ ಹೊತ್ನಾಗ ಅದಕ್ಕೆ ಕಿಮ್ಮತ್ ಕೊಡ್ಬೇಕಲ್ಲ, ಕೊಡ್ಲಿಲ್ಲ. ಅವ್ರ ಅಷ್ಟ ಏನ್ ಮಾಡ್ಬೇಕಾಗತ್ತೆ? ಸೌಡಿ ಸರ್ ಅವ್ರ ಆದ್ಮೇಲೆ ಅಲ್ಲಲ್ಲ ಸೌಡಿ ಸರ್ ರಾಜೀನಾಮೆ ಕೊಟ್ರೆ ಮತ್ತೆ ಆಸೆ ಹಾರಿಸ್ತಾರ. ರಾಜೀನಾಮೆ ಕೇಳಿಲ್ಲ ಅಂದ್ರೆ ಇಲ್ಲ ನೀವು ಗ್ರಾಮ ಪಂಚಾಯತಿ ಎಲ್ಲ ಅಂದ್ರಲ್ಲ, ಪ್ರಶ್ನೆ ಮಾಡ್ತಾ ಇದ್ದೇವೆ. ಅಧ್ಯಕ್ಷ ಹೇಳಿದ್ರಲ್ಲ, ನಿಮ್ಮನ್ನ ಅಧ್ಯಕ್ಷರಾಗಿ ಮುಂದುವರ್ಸಿ ಮುಂದೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಂತ ಮುಂದುವರ್ಸಿದೀವೋ ಏನ್ ಸಮಾಜದ ಅಧ್ಯಕ್ಷರಾಗಿ ಮುಂದುವರ್ಸಿದೀವಿ? ಪ್ರಶ್ನೆ ನಂದೇನು, ನಮ್ಮ ಹಿಂದಿನ ಅಧ್ಯಕ್ಷರಿಗೆ ನೀವು ಅಧ್ಯಕ್ಷರಾಗಿದ್ದು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅಥವಾ ಸಮಾಜದ ಅಧ್ಯಕ್ಷರು? ಸಮಾಜದ ಅಧ್ಯಕ್ಷ ಆದ್ರೂ ಸರ್ ನೀವು 2.5 ವರ್ಷ ಆದ ನಂತರ ನೀವು ಯಾರೊಬ್ರು ಬಂದು ನಾನು ರಾಜೀನಾಮೆ ಕೇಳಿಲ್ಲ ಅಂತ ಹೇಳಿದ್ರು. ಇಲ್ಲೇ ಕೇಳಾಕ್ ಹೋದವ್ರು ನಾವು ನಿಧಿ ಮಲ್ಲಂಗೌಡರು, ಅಮೃತ್ ಗೋಲ್ವಳ್ಳಿ ಅಷ್ಟು ಕೂಡ ಯಾಕಂದ್ರೆ ತಿರುಡು ಮುಗಿತು ಕೆಂಪೇಗೌಡರು ನಮಗೆ ಕೇಳಿದ್ರು. ನಾವು ಮಾಡಿದ್ವಿ ಅದನ್ನ, ನಮ್ಮನ್ನು ಕರೆದು ಕೇಳಿದ್ರು. ಮತ್ತು 2 ವರ್ಷ ಆಗ್ತಾ ರಾಜೀನಾಮೆ ಕೊಡು ಅಂತ ಹೇಳಿ ನಾವು ಓದಿವಿ. ಇವಾಗ ರಾಜೀನಾಮೆ ಕೊಡಪ್ಪ, ಹಿಂಗಾಗೈತಿ. ನಾವು ಇದನ್ನ ಹೇಳ್ದ ಬಯಲಾಗ ಏನಾಗತ್ತೆ, ಬಯಲಾದಾಗ ಆಗಾಗ್ಬೋದಲ್ಲ. ನೆಕ್ಸ್ಟ್ ಏನು ಹಿರಿಯ ಉಪಾಧ್ಯಕ್ಷ ಆಗ್ತಾವ್ರು. ಏನಾಗಲಿ, ಈಗ ನಿನ್ನ ಟೀಮಿಗೆ 2 ವರ್ಷ ನೀವು ಬಿಟ್ಟು ಕೊಟ್ಬಿಡು, ಅವ್ರ ಟೀಮ್ನಾಗ ಆಗಾಗ್ಬಿಡ್ತದೆ. ಹಿರಿಯ ಉಪಾಧ್ಯಕ್ಷ ಏನಾದ್ರು ಅವ್ರು ಹಾಕ ಕೇಳ್ಯಾವ. ನಾವು ಅವ್ರ ಮನೆಗೆ ಹೋಗಿ ಕೇಳಿದ್ರೆ, ಮತ್ತು ನಾವು ಕೆಂಪೇಗೌಡರು, ಅಮೃತ್ ಗೋಲ್ವಳ್ಳಿ, ನಮ್ಮ ನಿಂಗಣ್ಣ ಕರಿ ಕಟ್ಟಿ, ನಿಧಿ ಮಲ್ಲಂಗೌಡರು ಕೇಳಿದ್ರೆ ಅಂತಾರೆ. ನಾವು ಹೋಗ್ಯೇವು, ಸ್ವತಃ ಹೋಗ್ಯೇವು. ಅವ್ರ ಹಿಂಗಂದ್ರೆ ಮತ್ತೆ ಇವ್ರಿಗೂ ಎಲ್ಲ ಅಂದಿವಿ, ಇನ್ನೆಲ್ಲ ಮಾಡ್ಕೋಲ್ಲ. ಯಾಕೆ ಪ್ರಶ್ನೆ, ಈಗ ಈ ಚುನಾವಣೆ ಮುಗಿದ ಮೇಲೆ ಎಲ್ಲ ಮೊದಲಿನ ತರ ಅಥವಾ ಈ 3 ಗ್ರೂಪ್ ಹಿಂಗೆ ಮುಂದುವರಿತಾವೆ? ಎಲ್ಲ ಒಂದೇ ಒಪ್ಪಾಗ್ತಾರೆ. ಎಲ್ಲರಿಗೂ ಗೊತ್ತದ, ನಾವು ನಮ್ದು ತಪ್ಪದ, ನಾವು ಬರೀಬೇಕಾಗಿತ್ತು, ಬರಲಿಲ್ಲ. ಈ ಒಂದು ಪರಿಸ್ಥಿತಿ ದೊಡ್ಡ ಸಮಾಜವನ್ನ ಮಾಧ್ಯಮಗೋಷ್ಠಿಯ ಸಮಾಪ್ತಿಯ ಕೊನೆಯಲ್ಲಿ ಪ್ರದೀಪ್ ಗೌಡ ಪಾಟೀಲ್ ಹಾಗೂ ಅವರ ಬೆಂಬಲಿತ ಅಭ್ಯರ್ಥಿಗಳು, ಲಿಂಗಾಯತ್ ಮುಖಂಡರು, ನಾಯಕರು ಎಲ್ಲರೂ ಒಂದು ಮಾಧ್ಯಮಗೋಷ್ಠಿ ಮುಖಾಂತರ ಕಳೆಯ ಒಂದು ಪ್ರಾರ್ಥನೆ ಮಾಡಿಕೊಂಡ್ರು. ಪ್ರದೀಪ್ ಶೆಟ್ಟರ್ ಮಾತನಾಡಿ, ನಾಳೆ ದಿನಾಂಕ 21ರಂದು ರವಿವಾರ ದಿನದಂದು ಈ ಕರ್ನಾಟಕ ವಿಶ್ವವಿದ್ಯಾಲಯ ಮಾರ್ಗದಲ್ಲಿರುವ ಭವನಕ್ಕೆ ಬಂದು ಈ ಲಿಂಗಾಯತ್ ಮತದಾರರೆಲ್ಲರೂ ಎಷ್ಟು ಜನ ಇದ್ದಾರೆ ಒಬ್ಬರು ತಪ್ಪಿಸಬಾರ್ದು, ಎಲ್ಲರೂ ಸದಸ್ಯರು ಬಂದು ತಮ್ಮ ಮತದಾನದ ಹಕ್ಕನ್ನು ಚಲಾಯಿಸಬೇಕು ಹಾಗೂ ತಾವೇ ನಿರ್ಧರಿಸಿದಂತೆ
ಎಲ್ಲರೂ ಒಂದು ಉತ್ತಮ ಆಡಳಿತ ಮಂಡಳಿ ಒಂದು ಆರಿಸಿ ತರಬೇಕಾಗಿದೆ. ನಾವು ಈ ಬಾರಿ ನಮಗೆ ಒಂದು ಅವಕಾಶ ಕಲ್ಪಿಸಿಕೊಟ್ಟರೆ ನಾವು ಈ ವೀರಶೈವ ಲಿಂಗಾಯತ ಮಹಾಸಭಾದ ಹೆಸರನ್ನು ನಾವು ಭಾರತ ದೇಶಾದ್ಯಂತ ಪಸರಿಸುವಂತೆ ಮಾಡುತ್ತೇವೆ. ವೀರಶೈವ ಲಿಂಗಾಯತರಿಗಾಗಿ ನನ್ನ ಜೀವನ ಮುಡುಪಾಗಿಟ್ಟಿದ್ದೇನೆ. 35 ವರ್ಷಗಳಿಂದ ನಾನು ಈ ಲಿಂಗಾಯತ ಸಮಾಜ ಜಾತಿ ಭೇದ ಭಾವನೆ ಇನ್ನುಳಿದ ಸಮಾಜಕ್ಕೂ ನಾನು ದುಡಿಯುತ್ತಾ ಬಂದಿದ್ದೇನೆ. ನನಗೆ ಅನುಭವವಿದೆ. ನಮಗೊಂದು ಅವಕಾಶ ಕಲ್ಪಿಸಿಕೊಡಿ ಎಂದು ಪ್ರದೀಪ್ ಗೌಡ ಪಾಟೀಲ್ ಈ ಮುಖಾಂತರ ಮಾಧ್ಯಮಗೋಷ್ಠಿ ಮುಖಾಂತರ ಎಲ್ಲ ನಾಯಕರಲ್ಲಿ, ಸದಸ್ಯರಲ್ಲಿ, ಮತದಾರ ಬಾಂಧವರಲ್ಲಿ ವಿನಂತಿಸಿಕೊಂಡಿದ್ದಾರೆ.